ಶರಾವತಿ ಪಂಪ್ಡ್ ಸ್ಟೋರೇಜ್ ಯೋಜನೆಗೆ ಕೇಂದ್ರದ ಅಭಿಪ್ರಾಯಕ್ಕೆ ಕಾಯುತ್ತಿದ್ದೇವೆ. ರಾಜ್ಯ ಸರ್ಕಾರ ಒಪ್ಪಿ ಹಣವನ್ನು ಇಟ್ಟಾಗಿದೆ. 10,000 ಕೋಟಿ ಮಂಜೂರು ಆಗಿದೆ. ಖಂಡಿತ ಈ ಯೋಜನೆ ಮಾಡುತ್ತೇವೆ ಎಂದು ಸಾಗರ ಶಾಸಕ ಬೇಳೂರು ಗೋಪಾಲಕೃಷ್ಣ ಹೇಳಿದರು. ಅವರು ಈ ಕುರಿತು ಸಿದ್ದಾಪುರದಲ್ಲಿ ಮಾತನಾಡಿ, ಈ ಯೋಜನೆಯಿಂದ ಯಾರಿಗೂ ತೊಂದರೆ ಆಗುವುದಿಲ್ಲ. ಶಿರ್ಸಿ ಹಾಗೂ ಕುಮಟಾದವರು ವಿರೋಧ ಮಾಡುತ್ತಾರೆ. ಅವರ್ಯಾರು ಶರಾವತಿ ಮುಳುಗಡೆ ಸಂತ್ರಸ್ತರಲ್ಲ. ಮುಂದಿನ ತಲೆಮಾರಿನವರಿಗೆ ಇದೊಂದು ಉತ್ತಮ ಯೋಜನೆ ಆಗಲಿದೆ ಎಂದರು. ಕೇಂದ್ರದ ಒಪಿನಿಯನ್ ಕಾಯ್ತಾ ಇದ್ದೀವಿ. ಈಗಾಗಲೇ ರಾಜ್ಯ ಸರ್ಕಾರ ಸಿಗ್ನಲ್ ಕೊಟ್ಟಿದೆ, ದುಡ್ಡು ಇಟ್ಟಾಗಿದೆ. 10,000 ಕೋಟಿ ಹತ್ತಿರ ದುಡ್ಡನ್ನು ಈಗಾಗಲೇ ಮಂಜೂರಾತಿಗೆ ಸ್ಯಾಂಕ್ಷನ್ ಮಾಡಿದ್ದಾರೆ. ಬಟ್ ಕೇಂದ್ರದ ಒಂದು ಸ್ಯಾಂಕ್ಷನ್ ಆಗಿದೆ, ಇನ್ನೂ ಒಂದು ಕ್ಲಿಯರೆನ್ಸ್ ಆಗಬೇಕಾಗಿದೆ. ಇದಾದ ಮೇಲೆ ಖಂಡಿತವಾಗಿ ನಾವು ಮಾಡ್ತೀವಿ. ಭಾಳ ಎಷ್ಟೋ ಜನ ಈ ಕಡೆ ಭಾಗದಲ್ಲಿ ಶಿರ್ಸಿ ಕಡೆ ಇರೋದು ಇರ್ಬೋದು, ಕುಮಟಾ ಕಡೆ ಇರೋದು ಇರ್ಬೋದು, ಅವ್ರು ಯಾರು ಶರಾವತಿ ಮುಳುಗಡೆ ಸಂತ್ರಸ್ತರಲ್ಲ. ಶರಾವತಿ ಮುಳುಗಡೆ ಸಂತ್ರಸ್ತರು ಸಾಗರದಲ್ಲಿದ್ದಾರೆ. ಅವ್ರಿಗೆ ಪ್ರಾಬ್ಲಮ್ ಆಗಿದ್ದು ಬಿಟ್ಟರೆ ಇವರು ಯಾರಿಗೂ ಏನೂ ಆಗಿಲ್ಲ. ಇವ್ರು ಯಾರೋ ವಿಜ್ಞಾನಿಗಳು ಥರ, ಇವರೇ ಇಂಜಿನಿಯರ್ ಥರ, ಇವರೇ ಜನರಿಗೆ ಬಿಂಬಿಸ್ತಾರೆ ಕೆಲವರೆಲ್ಲ. ಪಾಪ ಇದರಲ್ಲಿ ಯಾವುದೂ ಆ ಥರ ಇಲ್ಲ. ಯಾರಿಗೂ ನೀರನ್ನು ತೊಂದರೆ ಕೊಡೋದಿಲ್ಲ. ನೀರನ್ನು ಅವ್ರಿಗೆ ಎಷ್ಟು ಬೇಕು ಅಷ್ಟು ನೀರನ್ನು ಅವರಿಗೂ ಬಿಡ್ತೀವಿ. ಯಾರಿಗೆ ಆ ಭಾಗದ ಜನರಿಗೆ ಬಿಡ್ತೀವಿ. ಅವ್ರೇನಾಗಿದೆ ಫುಲ್ ತಡೆ ಹಿಡಿದು ಬಿಡ್ತಾರೆ, ನೀರು ಬಿಡಲ್ಲ ಅಂತ. ಆ ಥರ ಇಲ್ಲ, ನೀರನ್ನು ಕೊಡ್ತೀವಿ. ಇಲ್ಲಿ ಡ್ಯಾಮಿಗೆ ಇದು ಬರುವಂಥ ನೀರು ತಡೆ ಹಿಡಿಯೋದು ಮಾಡ್ತೀವಿ. ಅದೆಲ್ಲ ಎರಡು ಮಾತಿಲ್ಲ. ಅದರಿಂದ ಇಡೀ ಮುಂದಿನ ಪೀಳಿಗೆಗೆ, ಮುಂದಿನ ಜನ್ರೇಷನ್ಗೆ ಇದು ಉತ್ತಮವಾದಂಥ ಒಳ್ಳೆ ಯೋಜನೆ ಆಗುತ್ತೆ. ನೀವು ಡ್ಯಾಮ್ ಕಟ್ಟಕ್ಕೆ ಸಾಧ್ಯನೇ ಇಲ್ಲ. ದೇಶದಲ್ಲಿ ಈಗಾಗಲೇ ಅಲ್ಲೂರು ಕಡೆ ಕೊಟ್ಟಿದ್ದಾರೆ, ಇವತ್ತು ಬೇರೆ ಕಡೆ ಕೊಟ್ಟಿದ್ದಾರೆ. ಇದು ಎರಡನೇದು ಕೊಡ್ತಾ ಇರೋದು ಇವತ್ತು. ಅದರಿಂದ ನಮ್ಮ ಸರ್ಕಾರದಲ್ಲಿ, ಹಿಂದೆ BJP ಸರ್ಕಾರದಲ್ಲಿ ಅದನ್ನು ಆದೇಶ ಹೊರಡಿಸಿದವರಲ್ಲ. ಈಗ ಅವರು ಸುಮ್ಮನೆ ಕಣ್ಣು ಮುಚ್ಚಿಕೊಂಡು ಕೂತ್ಕೊಂಡಿದ್ದಾರೆ ಅಷ್ಟೇ. ನಾವು ಮಾಡೋಕ್ಕೆ ಹೋದಾಗ ಮಾತ್ರ ಅವರಲ್ಲಿ ವಿರೋಧ ಬರುತ್ತೆ ಬಿಟ್ಟರೆ ಬೇರೆಯವ್ರಿಗೆ ಇರೋದಲ್ಲ. ಹಾಗಾಗಿ ಕುಮಟದವ್ರಿಗೇನು, ಶಿರ್ಸಿಯವರಿಗೇನು, ಇದಕ್ಕೆ ನನಗೆ ಅರ್ಥನೇ ಆಗ್ತಾಯಿಲ್ಲ ಇದರಿಂದ. ಆದ್ದರಿಂದ ಪರಿಸರ ನಾಶ ಆಗುತ್ತೆ. ಯಾಕಾಗಲ್ಲ? ಎಲ್ಲ ಕಡೆನೂ ಆಗುತ್ತೆ. ಅದಕ್ಕೆ ತಕ್ಕಾಗಿ ನಾವು ಕೊಟ್ಟಿದ್ದೀವಲ್ಲ. ಇಷ್ಟು ಎಕರೆ ಕೊಡ್ಬೇಕಂತ ಕೇಳಿದರೆ ಅಷ್ಟು ಎಕರೆ ಕೊಟ್ಟಿದ್ದೀವಿ. ಪರಿಸರ ನಾಶ, ಈಗ ನ್ಯಾಷನಲ್ ಹೈವೇ ಆಗುತ್ತಲ್ಲ, 1,000 ಎಕರೆ ಹೋಗುತ್ತೆ. ಆವಾಗ ಪರಿಸರ ಹಾಳಾಗಲ್ವ? ಆವಾಗ ಇವರೇನು ದನ ಕಾಯ್ತಿದ್ರು? ಇವರೆಲ್ಲ ಬಾಯಿ ಎತ್ತದಲ್ಲ. ಅಂದರೆ ನಿಮಗೆ ರೋಡ್ ಆಗಬೇಕಾದ್ರೆ ಬೇಕು, ಆದರೆ ಕರೆಂಟ್ ಉತ್ಪತ್ತಿ ಮಾಡೋಕ್ಕೆ ಮಾತ್ರ ನಿಮಗೆ ಆಗಬಾರ್ದು. ಪರಿಸರ ನಾಶ ಆಗಬಾರ್ದು. ಇಲ್ಲ, ಅದಿದೆ, ಪ್ರಾಣಿ ಇದೆ, ಸಿಂಗಿಳಕಿ ಇದೆ, ಇನ್ನೊಂದು ಪದೇನೇ ಹೇಳ್ತೀರಿ. ನಿಮ್ಮ ಕಥೆಗಳನ್ನೇ ನಾವು ಕೇಳಿದ್ದೀವಿ. ನಾವು ಪರಿಸರ ಪ್ರೇಮಿಗಳೇ, ಇಲ್ಲ ಅಂತಲ್ಲ, ನಾವು ಪರಿಸರ ಪ್ರೇಮಿಗಳೇ. ಆದರೆ ಯಾವುದೇ ಒಂದು ಡ್ಯಾಮನ್ನು ಮಾಡಬೇಕಾದ್ರೆ ಮತ್ತೆ ಮಾಡಲಿಕ್ಕೆ ಸಾಧ್ಯ ಇಲ್ಲ, ಮತ್ತೆ ಕಟ್ಟಕ್ಕೆ ಸಾಧ್ಯ ಇಲ್ಲ. ಪಂಪ್ ಸ್ಟೋರೇಜಲ್ಲಿ ಆ ನೀರನ್ನೇ ಬಂದಿದ್ದ ಮತ್ತೆ ಪಂಪು ಅಲ್ಲಿ ವಾಪಸ್ ಕಳಿಸಿ ಅಲ್ಲಿಂದ ಜನರೇಟ್ ಮಾಡಿ ಮತ್ತೆ ಜನರು ಕೊಡುವಂಥದ್ದು. ಈಗ ಎಷ್ಟು ನಾವು ಜನರೇಟ್ ಆಗುತ್ತೆ ಅದಕ್ಕಿಂತ ಡಬಲ್ ಜನರೇಟು ಈಗ ನೆಕ್ಸ್ಟ್ ಪೀಳಿಗೆ ಸಿಗುತ್ತೆ. ಇದು ಮೆಗಾವಾಟ್ಸು ನಿಮಗೆ ವಿದ್ಯುತ್ ಉತ್ಪಾದನೆ ಮುಂದೆ ಸಿಗುತ್ತೆ. ಇವ್ರು ಹೇಳೋದು ಅದು ಅಷ್ಟಾಗಲ್ಲ, ಅದಕ್ಕೆ ಅಷ್ಟು ಕರೆಂಟ್ ಹೋಗುತ್ತೆ, ಅಷ್ಟು ಇದಾಗುತ್ತೆ, ಅಲ್ಲಿ ಇದಾಗುತ್ತೆ, ಇದು ಹಿಂಗಾಗುತ್ತೆ. ಏನು ಇಂಜಿನಿಯರ್ಗಳಿರಲ್ಲ. ಅರೆ, ಸಿಗಂದೂರು ಸೇತುವೆ ಕಟ್ಬೇಕಾದ್ರೆ ಈ ಜನ ಏನಾಗ್ತಾರೆ, ಇಲ್ಲಿ ಆಗುತ್ತಾ ಅಂತ ಭಾಳ ಜನ ಕೇಳ್ತಾರೆ. ಸಿಗಂದೂರು ಸೇತುವೆ ಆಗಿಲ್ವಾ? ಹಾಗೆ ದೇಶದ ಎಂತೆಂಥೋ ಡ್ಯಾಮ್ಗಳಾಗಿದ್ವು, ಎಂತೆಂಥದ್ದು ಕಟ್ಟಿದ್ದಾರೆ. ಹಾಗೆ ಇದು ಆಗುತ್ತೆ. ಅದಕ್ಕಾಗಿ ಅಬ್ಜೆಕ್ಷನ್ ಮಾಡೇ ಮಾಡ್ತಾರೆ. ಇವೆಲ್ಲದಕ್ಕೂ ನಾವು ಯಾವುದು ಕೇರೆ ಮಾಡಲ್ಲ. ಕೇಂದ್ರದ ಪರಿಸರ ಇಲಾಖೆಯಿಂದ ಕ್ಲಿಯರೆನ್ಸ್ ಆದರೆ ನಾವು ಕೆಲಸ ಶುರು ಮಾಡ್ತೀವಿ. ಬಿಡಿ, ನಾವೇನು ಬೇಡ ಅನ್ನೋದಲ್ಲ. ಪಾಪ ಅವ್ರ ಹೋರಾಟಕ್ಕೆ ನಾನು ಯಾರಿಗೂ ಬೇಡ ಅನ್ನೋದಲ್ಲ. ಯಾರು ಬೇಕಾದ್ರೂ ಹೋರಾಟ ಮಾಡ್ಕೊಳ್ಳಿ, ಏನು ಬೇಕಾದ್ರೂ ಮಾಡ್ಕೊಳ್ಳಿ. ನಮ್ಮ ಉದ್ದೇಶ ಏನಿದೆ, ನಾವು ಮುಂದಿನ ಜನ್ರೇಷನ್ಗೆ ಕೊಡಬೇಕು ಅನ್ನೋ ಉದ್ದೇಶದಲ್ಲಿ ನಾವಿದ್ದೀವಿ ಅಷ್ಟೇ. ಅದು ರಾಜ್ಯ ಸರ್ಕಾರದ ಒಂದು ಯೋಜನೆ. ಆ ಯೋಜನೆ ನಾವು ಅಡ್ಡಿ ಇಲ್ಲ, ನಮ್ದಂತೂ ಓಕೆ. ನಾವು ಸರ್ಕಾರ ಕೇಳಿದ್ದೀವಿ, ಅವರಿಗೆ ನಿರಂತರ 24 ಗಂಟೆ ಅವರಿಗೆ ವಿದ್ಯುತ್ತನ್ನು ಕೊಡಬೇಕು. ಆ ಭಾಗದ ಜನರಿಗೆ ನಾವು ಕುಡಿಯೋ ನೀರನ್ನು ಶರಾವತಿ ಡ್ಯಾಮಿಂದ ಕೊಡ್ತಾ ಇದ್ದೀವಿ. ಈಗಾಗಲೇ ನಮ್ಮ ಹೊಸನಗರ ಸಾಗರದ ಎಲ್ಲ ಜನರಿಗೂ ಸಹ ಈಗ ಶರಾವತಿ ಭಾಗದಲ್ಲಿ ಈಗಾಗಲೇ ಸುಮಾರು 800 ಕೋಟಿ ರೂಪಾಯಿ ಹಾಕಿ ನಾವು ಕೊಟ್ಟಿದ್ದೀವಿ ಈಗಾಗಲೇ. ಆಮೇಲೆ ಸಿದ್ದಾಪುರದವರು ಕೇಳ್ತಾ ಇದ್ದಾರೆ, ಅವರಿಗೂ ಕೊಟ್ಟಿದ್ದೀವಿ. ಹಾಗಾಗಿ ನೀರು ಕುಡಿಯಲಿಕ್ಕೆ ಕೊಡ್ತೀವಿ ಬಿಟ್ಟರೆ ಬೇರೆ ಯಾವುದಕ್ಕೂ ಯೋಜನೆ ನಾವು ಬೇರೆ ಕೊಡುವುದಿಲ್ಲ. ಖಂಡಿತ ಯಾವ ಥರ ಬೆಂಗಳೂರಿಗೆಲ್ಲ ಕೊಡೋದಿಲ್ಲ, ಬೆಂಗಳೂರಿಗೆಲ್ಲ ಕೊಡೋಲ್ಲ ಅಂತ ಹೇಳ್ಬಿಟ್ಟಿದ್ದೀವಿ. ಹಾಗಾಗಿ ಇದು ಯೋಜನೆಗಳನ್ನು ಜಾರಿಗೊಳಿಸೋ ಮುಂಚೆ ನಮ್ಮ ಸರ್ಕಾರಗಳು, ಹಿಂದಿನ ಸರ್ಕಾರಗಳು ಏನೇನು ಮಾಡಿದ್ರು ಅಂತ ಅವ್ರು ತಿಳ್ಕೊಬೇಕಷ್ಟೇ. ವಿರೋಧ ಮಾಡ್ತಾರೆ, ಬೇರೆಯವರು ವಿರೋಧ ಮಾಡ್ತಾರೆ, ಜನರಲ್ ಆಗಿ ವಿರೋಧ ಮಾಡ್ತಾರೆ, ಬೇರೆಯವರು ವಿರೋಧ ಮಾಡೇ ಮಾಡ್ತಾರೆ. ಹಾಗಂತ ಯಾವುದು ಕೆಲಸ ನಿಲ್ಸೋಕ್ಕಾಗತ್ತಾ? ಅವಾಗ ಕೆಲವೊಂದು ಮಾಡಲೇಬೇಕಾಗತ್ತೆ. ಈಗ ಹಾಗಾದರೆ ಯಾವ ಪರಿಸರವಾದಿಗಳಿದ್ದಾರೆ ಅವ್ರು ಬರಲಿ, ಅವರು ಹೈವೇಗಳನ್ನ ನಿಲ್ಲಿಸ್ಬಿಡ್ಲಿ, ನಾವು ನಿಲ್ಲಿಸ್ತೀವಪ್ಪ. ನಿಲ್ಲಿಸಿದ್ದೀರಾ? ಯಾವುದು ಹೈವೇಗೆ ಎಷ್ಟೋಗುತ್ತೆ ನೋಡಬೇಕಲ್ಲ. ಬೆಂಗಳೂರಿಂದ
ನಿಮ್ಮ ಹೊನ್ನಾವರಕ್ಕೆ ಹೈವೇ ಬರಬೇಕಾದ್ರೆ ಎಷ್ಟು ಸಾವಿರ ಎಕರೆ ಹೋಗ್ಬೋದು ಲೆಕ್ಕಾಗಿ ಹೇಳಿ, ಎಷ್ಟು ಸಾವಿರ ಎಕರೆ ಹೋಗ್ಬೋದು? ಇದಿಷ್ಟಕ್ಕೆ ಹಿಂಗೆ ಹೇಳ್ತೀರಲ್ಲ, ಅದರ ನೋಡಿದ್ದೀರಾ? ಬೇಡ ಬಿಡಿ. ಶಿವಮೊಗ್ಗದಿಂದ ಹೊನ್ನಾವರಕ್ಕೆ ಹೈವೇ ಆದರೆ ಎಷ್ಟು ಹೋಗ್ಬೋದು ಲೆಕ್ಕ ಮಾಡಿ, ಎಷ್ಟು ಸಾವಿರ ಎಕರೆ ಹೋಗ್ಬೋದು ಲೆಕ್ಕ ಹಾಕಿ. ಹೈವೇಗೆ ಎಷ್ಟಾಗಲ್ಲ ಗೊತ್ತಲ್ಲ ಸರ್? ಹೌದಾ? ಅದಕ್ಕೆ ಯಾರು ಅಡ್ಡ ಹಾಕೋದಿಲ್ಲ, ಅದು ಬೇಕಾದ್ರೆ ಮಾಡ್ಬೋದು, ಇದು ಮಾಡೋಂಗಿಲ್ಲ. ಇದು ಉದ್ದೇಶ ನಿಮಗೆ ಹೇಳಿ. ಕುಮಟದವ್ರಿಗೇನು, ಕುಮಟದವ್ರದ್ದು ಏನು ಬೇಕಷ್ಟು ನೀರು ನಾವು ಬಿಡ್ತೀವಿ, ಅವರಿಗೂ ಬಿಡ್ತೀವಿ. ಯಾರು ಹೇಳಿ ಬಿಡಲ್ಲ ಅಂತೇಳಿ? ಅಂದರೆ ಸುಮ್ಮನೆ ವಾದ ವಿವಾದಗಳು ಅಷ್ಟೇ, ಚರ್ಚೆಗಳು. ಹಾಗಾಗಿ ಸ್ವಾಮೀಜಿಯವರು ಮಾಡಿದ್ದಾರೆ, ಯಾರು ನಮ್ಮ ಅಂತ ಅಲ್ಲ, ಸ್ವಾಮೀಜಿಯವರು ಹೋರಾಟ ಮಾಡಿದ್ದಾರೆ. ನಾವು ಬೇಡ ಅಂತೀವ? ಯಾರಿಗೂ ಬೇಡ ಅನ್ನೋದಲ್ಲ. ನಮ್ಮ ಯೋಜನೆ ನಮ್ಮದು, ಮಾಡೇ ಮಾಡ್ತೀವಿ. ಈಗ ನಮ್ಮ ಪಕ್ಕದ ಜಿಲ್ಲೆ ವಿಚಾರ ನಾನು ಮಾತಾಡಕ್ಕೆ ಹೋಗೋದಿಲ್ಲ. ಯಾರು ಅವರವರ ಮುಖಂಡರುಗಳು, ನಾಯಕತ್ವ ಯಾರು ವಹಿಸ್ಕೊಂಡಿದ್ದಾರೆ, ಅವ್ರು ಏನು ತೀರ್ಮಾನ ಅವ್ರು ಮಾಡ್ಕೊಳ್ತಾರೆ. ನನ್ನ ಜಿಲ್ಲೆದು ಮಾತ್ರ ನಾನು ಮಾತಾಡ್ತೇನೆ, ಅದ್ರ ಬಗ್ಗೆ ನಾನು ಮಾತಾಡ್ತೀನಿ. ನನಗೆ ಒಂದೇ ಒಂದು, ಈ ಯೋಜನೆ ಯಾಕೆ ತರಬೇಕಂದ್ರೆ, ಇವತ್ತು ನಮಗೆ ಕರೆಂಟಿನ ಅಭಾವ ಇದೆ. ಥರ್ಮಕೋಲ್ ಇದಕ್ಕೆ ಮುಂದಿನ ಜನರೇಷನ್ ಸಿಗೋದಲ್ಲ. ಈಗ ಬಳ್ಳಾರಿ ಇನ್ನೂ ಈ ಥರ ಎಲ್ಲ ಏನಾಗಿದೆ, ಅಲ್ಲಿಂದ ಪವರ್ ಲೈಫ್ ಇದೆಲ್ಲ ಕಮ್ಮಿ ಆಗ್ತಾ ಬಂದೋಯ್ತು. ಆಮೇಲೆ ಸೋಲಾರು ಕೆಲವು ಕಡೆ ಆಗುತ್ತೆ, ಕೆಲವು ಕಡೆ ಆಗೋದಿಲ್ಲ ಅಲ್ವಾ? ಏನೋ ಒಂದು ಒಳ್ಳೆಯ ಉದ್ದೇಶದಿಂದ ಇವತ್ತು ರಾಜ್ಯ ಸರ್ಕಾರ ಕೈ ಹಾಕಿದಾಗ ಇದನ್ನು ಮಾಡಲಿಕ್ಕೆ ಅವಕಾಶ ಸಿಗುತ್ತೆ. ಮಾಡಿದ್ರೆ ಒಳ್ಳೆಯದು, ಮುಂದಿನ ಜನ್ರೇಷನ್ಗೆ ಒಳ್ಳೆಯ ಒಂದು ಪವರ್ ಸಿಗುತ್ತಲ್ಲ ಅನ್ನೋದು ನಮ್ಮ ಉದ್ದೇಶ. ಬಿಟ್ಟರೆ ಇದನ್ನ ನಮಗೇನಾಗಬೇಕು, ರಾಜ್ಯ ಸರ್ಕಾರ ಯೋಜನೆ ನಾವಂತೂ ಅಡ್ಡಾಕೋದಲ್ಲ, ಬೇಕೇ ಬೇಕು ಅಂತೀವಿ. ವೀಕ್ಷಕ ಮಹಾಪ್ರಭುಗಳೇ, ನಮ್ಮ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಪ್ರೋತ್ಸಾಹಿಸಿ.